ಹೊಸ ಕಟ್ಟಡಗಳ ವಿದ್ಯುತ್ ಸಂಪರ್ಕಕ್ಕೆ ಓಸಿ ಕಡ್ಡಾಯ ಅಂತೇಳಿ ಸರ್ಕಾರ ಆದೇಶವನ್ನು ಹೊರಡಿಸಿದೆ. ಇನ್ಫ್ಯಾಕ್ಟ್ ಸುಪ್ರೀಂ ಕೋರ್ಟ್ನ ಆದೇಶ ಕೂಡ ಇರುವಂತಹದ್ದು. ಇವತ್ತು ಈ ನಿಟ್ಟಿನಲ್ಲಿ ವಿನಾಯಿತಿ ಸಿಗುತ್ತಾ ಅನ್ನುವಂತಹ ಪ್ರಶ್ನೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ನೇತೃತ್ವದಲ್ಲಿ ಮಹತ್ವದ ಮೀಟಿಂಗ್ ಇದೆ. ಓಸಿ ಇಲ್ಲದೆ ಇರುವ ಕಟ್ಟಡಗಳಿಗೆ ವಿದ್ಯುತ್ ಸಂಪರ್ಕಕ್ಕೆ ಗ್ರೀನ್ ಸಿಗ್ನಲ್ ಸಿಗುತ್ತಾ? ಓಸಿ ಸಮಸ್ಯೆ ಬಗ್ಗೆ ಇವತ್ತು ಸಿಎಂ ನೇತೃತ್ವದಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್. ಓಸಿ ವಿನಾಯಿತಿಯಿಂದ ಆಗುವಂತಹ ಸಾಧಕ ಬಾಧಕಗಳ ಬಗ್ಗೆ ಮಹತ್ವದ ಚರ್ಚೆ ಆಗುತ್ತೆ. ಒನ್ ಟೈಮ್ ದಂಡವನ್ನು ಕಟ್ಟಿಸಿಕೊಂಡು ವಿನಾಯಿತಿಯನ್ನು ಕೊಡಬೇಕಾ ಅನ್ನೋದರ ಬಗ್ಗೆಯೂ ಕೂಡ ಚರ್ಚೆ ಆಗುತ್ತೆ. ಓಸಿ ಇಲ್ಲದೆ ಇರುವಂತಹ ಕಟ್ಟಡಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿದ್ಯುತ್ ಸಂಪರ್ಕವನ್ನು ಆ ಕಟ್ಟಡಗಳಿಗೆ ಕಲ್ಪಿಸುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರ ಇವತ್ತು ಮಹತ್ವದ ತೀರ್ಮಾನವನ್ನು ಕೈಗೊಳ್ಳುತ್ತಾ ಅಂಥೇಳಿ ಈ ರೀತಿ ಹಲವು ಸಭೆಗಳು ಈ ಹಿಂದೆಯೂ ಕೂಡ ಆಗಿತ್ತು. ಬಟ್ ಬೈಲಾಗಳಲ್ಲಿಯೇ ಮೂಲ ತಿದ್ದುಪಡಿಯನ್ನು ಮಾಡಬೇಕಾದಂತಹ ಕಾರಣಕ್ಕೆ ಸ್ವಲ್ಪ ಡಿಲೇ ಆಗ್ತಾ ಇದೆ ಅನ್ನುವಂತಹ ಮಾಹಿತಿಯನ್ನು CS ಕೊಟ್ಟಿದ್ರು. ಬಟ್ ಇವತ್ತು ಮುಖ್ಯಮಂತ್ರಿಗಳೇ ಸ್ವತಃ ಸಭೆಯನ್ನು ನಡೆಸೋದಕ್ಕೆ ಮುಂದಾಗ್ತಾ ಇರೋದ್ರಿಂದ ಮಹತ್ವದ ಘೋಷಣೆ ಆಗುವಂತಹ ಚಾನ್ಸಸ್ ಇದೆ ಅಂಥೇಳಿ. ಓಸಿ ವಿನಾಯಿತಿ ಸಿಗುತ್ತಾ? ಒನ್ ಟೈಮ್ ರಿಲ್ಯಾಕ್ಸೇಷನ್ ಅಡಿ 3 ಲಕ್ಷಕ್ಕೂ ಅಧಿಕ ಮನೆಗಳಿಗೆ ವಿದ್ಯುತ್ ಸಂಪರ್ಕವನ್ನು ಕಲ್ಪಿಸುವಂತಹ ನಿಟ್ಟಿನಲ್ಲಿ ಸರ್ಕಾರ ಚಿಂತನೆಯನ್ನು ನಡೆಸಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಬೆಂಗಳೂರಿನಲ್ಲಿಯೇ ವಿದ್ಯುತ್ ಸಂಪರ್ಕಕ್ಕಾಗಿ 53,000 ಅರ್ಜಿ ಸಲ್ಲಿಕೆಯಾಗಿರುವಂಥದ್ದು. ಇಲ್ಲಿವರೆಗೂ ಹತ್ತತ್ರ 3 ರಿಂದ 4 ಲಕ್ಷ ಅರ್ಜಿಗಳು ರಾಜ್ಯದಾದ್ಯಂತ ಸಲ್ಲಿಕೆ ಆಗಿದ್ದಾವೆ. 53,000 ಅರ್ಜಿಯಿಂದ 3 ಲಕ್ಷಕ್ಕೂ ಅಧಿಕ ಮನೆಗಳಿಗೆ ಸಂಪರ್ಕ ಕಲ್ಪಿಸುವಂತಹ ನಿಟ್ಟಿನಲ್ಲಿ ಇವತ್ತೊಂದು ಮಹತ್ವದ ಘೋಷಣೆ. ಒಂದೇ ಬಿಲ್ಡಿಂಗ್ನಲ್ಲಿ 4 ರಿಂದ 5 ಮನೆಗಳಿಗೆ ವಿದ್ಯುತ್ ಸಂಪರ್ಕಕ್ಕಾಗಿ ಅರ್ಜಿ ಸಲ್ಲಿಕೆಯಾಗಿರೋದೇ ಈ ಗೊಂದಲಕ್ಕೆ ಕಾರಣವಾಗ್ತಾ ಇದೆ. ಅಸ್ತಿತ್ವದಲ್ಲಿರುವಂತಹ ಕಟ್ಟಡಗಳಿಂದ ವಿದ್ಯುತ್ ಸಂಪರ್ಕಕ್ಕಾಗಿ 53,000 ಅರ್ಜಿ ಸಲ್ಲಿಕೆಯಾಗಿರುವಂಥದ್ದು. ಕಮರ್ಷಿಯಲ್ ಮತ್ತು ರೆಸಿಡೆನ್ಷಿಯಲ್ಗಳಿಗೂ ಕೂಡ ವಿದ್ಯುತ್ ಸಂಪರ್ಕಕ್ಕಾಗಿ ಓಸಿ ಕಡ್ಡಾಯ ಮಾಡಿದ್ದಾರೆ. ಈ ವಿಚಾರವೂ ಕೂಡ ಈಗ ಗೊಂದಲಕ್ಕೆ ಕಾರಣವಾಗ್ತಾ ಇದೆ. 30/40 ಚದರ ಅಡಿ ನಿವೇಶನದ ವಿದ್ಯುತ್ ಸಂಪರ್ಕಕ್ಕೆ 33,000 ಅರ್ಜಿ ಇಲ್ಲಿಯವರೆಗೂ ಕೂಡ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರಕ್ಕೆ ಸಲ್ಲಿಕೆಯಾಗಿದೆ. 1,200 ಚದರ ಅಡಿ ನಿವೇಶನಗಳಿಂದ 25,000 ಅರ್ಜಿ ಸಲ್ಲಿಕೆಯಾಗಿರುವಂಥದ್ದು. 1,200 ಚದರ ಅಡಿಗೂ ಹೆಚ್ಚಿನ ಬಿಲ್ಡಿಂಗ್ಗಳನ್ನು ಕಟ್ಟಿದ್ರು ಕೂಡ ಆ ಬಿಲ್ಡಿಂಗ್ನ ಮಾಲೀಕರಿಗೂ ಕೂಡ ರಿಲ್ಯಾಕ್ಸೇಷನ್ ಕೊಡುತ್ತಾ ಸರ್ಕಾರ ಅನ್ನೋದನ್ನು ಕಾದು ನೋಡಬೇಕಿದೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ಲೋಕೇಶ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಲೋಕೇಶ, ಈ ರೀತಿಯ ಹಲವು ಮೀಟಿಂಗ್ಗಳು ಸರ್ಕಾರದ ಕಡೆಯಿಂದ ಆಗಿದೆ. ಬೈಲಾದಲ್ಲಿಯೇ ಮೂಲ ತಿದ್ದುಪಡಿಯ ಮಾಡಬೇಕು, ಹಾಗಾಗಿ ಸ್ವಲ್ಪ ಡಿಲೇ ಆಗ್ತಾ ಇದೆ. ಸುಪ್ರೀಂ ಕೋರ್ಟ್ನ ಆದೇಶ ಕೂಡ ಇದಕ್ಕೆ ಅಡ್ಡಿ ಮಾಡ್ತಾ ಇದೆ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇತ್ತು. ಇವತ್ತಿನ ಮೀಟಿಂಗ್ನಲ್ಲಿ ಏನಾದರೂ ಮಹತ್ವದ ಘೋಷಣೆ ಆಗಬಹುದಾ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂತ? ಪ್ರೇಮ್, ಇವತ್ತಿನ ಸಭೆಯಲ್ಲಿ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ನಡೀತಾ ಇರುವಂತಹ ಸಭೆಯಲ್ಲಿ ಪ್ರಮುಖವಾಗಿ ಈಗ ಅಸ್ತಿತ್ವದಲ್ಲಿ ಇರುವಂತಹ ಕಟ್ಟಡಗಳಿಗೆ ಪರ್ಮಿಷನ್ ಕೊಡೋ ವಿಚಾರವಾಗಿ ಚರ್ಚೆ ಆಗುತ್ತೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಹೊಸದಾಗಿ ಕಟ್ಟುವಂಥ ಮನೆಗಳಿಗೆ ಬೇರೆ ರೀತಿಯಂಥ ನಿಯಮಾವಳಿಗಳು ಜಾರಿ ಆಗ್ಬೋದು. ಸದ್ಯಕ್ಕೆ ಈಗ ಅಸ್ತಿತ್ವದಲ್ಲಿರುವ ಕಟ್ಟಡಗಳಿಗೆ ವಿದ್ಯುತ್ ಸಂಪರ್ಕ ಸಿಕ್ಕಿಲ್ಲ. ಅಂತಹ ಕಟ್ಟಡಗಳಿಗೆ ವಿದ್ಯುತ್ ಸಂಪರ್ಕ ಪಡಿಬೇಕಾದ್ರೆ ಓಸಿ ಯಾಕೆ ಬೇಕು ಅಂತಂದರೆ ನಿಯಮಾನುಸಾರ ನಕ್ಷೆ ಮಂಜೂರಾತಿಯ ಪ್ರಕಾರವಾಗಿ ಮನೆ ಕಟ್ಟಿದ್ದಾರಾ ಇಲ್ವಾ ಅಂತೇಳಿ ಚೆಕ್ ಮಾಡಲಿಕ್ಕೆ ಓಸಿ ಬೇಕೇ ಬೇಕು ಅಂತೇಳಿ ಹೇಳಿದರು. ಆದರೆ ಇಲ್ಲಿ ಯಾರು ನಿಯಮಾನುಸಾರ ಮನೆ ಕಟ್ಟಿಲ್ಲ, ನಕ್ಷೆ ಮಂಜೂರಾತಿ ಪ್ರಕಾರ ಮನೆ ಕಟ್ಟಿಲ್ಲ ಅಂಥವರಿಂದ ಒಂದಿಷ್ಟು ದಂಡ ವಸೂಲಾತಿಯನ್ನು ಮಾಡಿ ಅವರಿಗೆ ವಿದ್ಯುತ್ ಸಂಪರ್ಕಕ್ಕೆ ಅನುವು ಮಾಡಿಕೊಡ್ಲಿಕ್ಕೆ ಗ್ರೀನ್ ಸಿಗ್ನಲ್ ಸಿಗುತ್ತೆ ಅಂತ ಹೇಳಲಾಗ್ತಾ ಇದೆ. ದಂಡ ವಸೂಲಾತಿ ಮಾಡ್ತಾರಾ ಅಥವಾ ಹಾಗೇ ವಿದ್ಯುತ್ ಸಂಪರ್ಕಕ್ಕೆ ಓಸಿಯಿಂದ ವಿನಾಯಿತಿ ಕೊಡ್ತಾರಾ ಅನ್ನುವಂಥದ್ದು ಕುತೂಹಲ ಮೂಡಿರುವಂಥದ್ದು. ಬೈಲಾದಲ್ಲಿ ಯಾವ ರೀತಿಯಾಗಿ ನಿಯಮ ಚೇಂಜ್ ಮಾಡ್ತಾರೆ ಅನ್ನುವಂಥದ್ದು ಪ್ರಶ್ನೆ ಆಗಿದೆ. ಈ ಹಿಂದೆ 2021ರಲ್ಲಿ ಯಾವುದಾದ್ರೂ ಒಂದು ದಾಖಲಾತಿಗಳನ್ನು ತೆಗೆದುಕೊಂಡು ಹೋದರೆ ಅದಕ್ಕೆ ವಿದ್ಯುತ್ ಸಂಪರ್ಕ ಕೊಡ್ತಾ ಇದ್ರು. ಆದರೆ ಕಡ್ಡಾಯವಾಗಿ ಬೆಂಗಳೂರು GBI ವ್ಯಾಪ್ತಿಯಲ್ಲಿ ಪರ್ಮಿಷನ್ ತೆಗೆದುಕೊಳ್ಬೇಕು. BDA ಹತ್ರ ಕೂಡ ನಕ್ಷೆ ಮಂಜೂರಾತಿಯನ್ನು ಪಡೆದುಕೊಳ್ಬೇಕಾಗಿತ್ತು. ಆ ರೀತಿ ಓಸಿಯನ್ನು ತೆಗೆದುಕೊಂಡ ಬಳಿಕವೇ ಈಗ ವಿದ್ಯುತ್ ಸಂಪರ್ಕ ಪಡೆಯಲೇಬೇಕು ಅನ್ನೋ ನಿಯಮ ಇರೋದ್ರಿಂದಾಗಿ ಸುಮಾರು 53,000 ಅರ್ಜಿಯಲ್ಲಿ 3 ಲಕ್ಷ ಮನೆಗಳಿಗೆ ಸಂಪರ್ಕ ಬೇಕಾಗಿದೆ. ಆ ಮನೆಗಳಿಗೆ ಯಾವ ರೀತಿಯಂಥ ವ್ಯವಸ್ಥೆಯನ್ನು ಕಲ್ಪಿಸ್ತಾರೆ? ಓಸಿಯಿಂದ ವಿನಾಯಿತಿ ನೀಡಿ ಆದೇಶವನ್ನು ಮಾಡ್ತಾರಾ ಅಥವಾ ದಂಡ ವಸೂಲಾತಿಯನ್ನು ಮಾಡ್ತಾರೆ ಅನ್ನುವಂಥ ಪ್ರಮುಖ ಪ್ರಶ್ನೆ ಆಗಿದೆ. ಯಾರು ನಿಯಮವನ್ನು ಉಲ್ಲಂಘನೆ ಮಾಡಿದ್ದಾರೆ ಅಂಥವ್ರಿಗೆ ದಂಡ ವಸೂಲಿ ಮಾಡ್ತಾರಾ? ಯಾವ ರೀತಿ ನಿಯಮವನ್ನು ಸೆಟ್ ಮಾಡ್ತಾರೆ? ಮುಖ್ಯಮಂತ್ರಿಗಳ ಸಭೆಯಲ್ಲಿ ಓಸಿ ಸಿಕ್ಕಿಲ್ಲ ಅಂತೇಳಿ ವಿದ್ಯುತ್ ಸಂಪರ್ಕ ಇಲ್ಲದೆ 2-3 ವರ್ಷಗಳಿಂದ ಕೂಡ ಸಾರ್ವಜನಿಕರು ಕಾಯ್ತಾ ಇದ್ದಾರೆ, ಸಮಸ್ಯೆ ಆಗ್ತಾ ಇದೆ. ಹಾಗಾಗಿ ಇವತ್ತಿನ ನಿರ್ಣಯ ಮಹತ್ವ ಆಗಿದೆ. ಇವತ್ತೇನಾದ್ರೂ ಗ್ರೀನ್ ಸಿಗ್ನಲ್ ಸಿಕ್ಕಿದ್ರೆ ಬೆಸ್ಕಾಂ ವ್ಯಾಪ್ತಿಯಲ್ಲಿ ಸುಮಾರು 3 ಲಕ್ಷಕ್ಕೂ ಹೆಚ್ಚು ಮನೆಗಳಿಗೆ ವಿದ್ಯುತ್ ಸಂಪರ್ಕ ಸಿಕ್ಕಂತೆ ಆಗುತ್ತೆ. ಪ್ರೇಮ್, ಓಕೆ, ಥ್ಯಾಂಕ್ ಯು ಲೋಕೇಶ್ ತಮ್ಮೆಲ್ಲ ಮಾಹಿತಿಗಾಗಿ.